ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲಿ ಕಾಲರಾ ಪತ್ತೆಯಾದಂತಹ ಹಿನ್ನೆಲೆಯಲ್ಲಿ ಈಗ ಹಾಸ್ಟೆಲ್ನಲ್ಲಿ ಇರೋದಕ್ಕೆ ಅವರು ಭಯ ಪಡ್ತಾ ಇದ್ದಾರೆ. ಹಾಸ್ಟೆಲ್ ಖಾಲಿ ಮಾಡ್ತಾ ಇದ್ದಾರೆ ಮೆಡಿಕಲ್ ವಿದ್ಯಾರ್ಥಿನಿಯರು. ಬಿಸಿಎಂ ಹಾಸ್ಟೆಲ್ ವಿದ್ಯಾರ್ಥಿನಿಯರಲ್ಲಿ ಕಾಲರಾ ಪತ್ತೆ ಹಿನ್ನೆಲೆ ಹಾಸ್ಟೆಲ್ನಲ್ಲಿರಲು ಭಯ ಪಡುತ್ತಿರುವ ವಿದ್ಯಾರ್ಥಿನಿಯರು. ಹಾಗಾಗಿ ಹಾಸ್ಟೆಲ್ ಅನ್ನು ಖಾಲಿ ಮಾಡ್ತಾ ಇದ್ದಾರೆ. ಸೋಂಕು ಕಡಿಮೆ ಆಗೋವರೆಗೂ ಬರಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಸ್ಟೆಲ್ ಬಿಟ್ಟು ಕೆಲ ವಿದ್ಯಾರ್ಥಿನಿಯರು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಲಗೇಜ್ ಸಮೇತ ಊರಿನತ್ತ ಹೊರಟಿದ್ದಾರೆ ವಿದ್ಯಾರ್ಥಿನಿಯರು. ಸಮಸ್ಯೆ ಬಗೆಹರಿಬೇಕು, ಅಲ್ಲಿಯವರೆಗೂ ನಾವು ಇಲ್ಲಿಗೆ ಬರಲ್ಲ, ಬೇರೆ ಕಡೆ ಇರ್ತೀವಿ ಅಂತ ನಿರ್ಧರಿಸಿದ್ದಾರೆ. ಹಾಸ್ಟೆಲ್ನಲ್ಲಿ ಖಾಲಿಯಾದಂತಹ ಅರ್ಧದಷ್ಟು ವಿದ್ಯಾರ್ಥಿನಿಯರು, ಅರ್ಧಕ್ಕರ್ಧ ಜನ ಹಾಸ್ಟೆಲ್ನಲ್ಲಿ ಇಲ್ಲ. ಆನ್ಲೈನ್ನಲ್ಲೇ ಊಟ ಆರ್ಡರ್ ಮಾಡ್ತಾ ಇದ್ದಾರೆ. ಬಿಸ್ಲರಿ ವಾಟರ್ ಮೊರೆ ಹೋಗಿದ್ದಾರೆ. ಯಾಕಂತಂದರೆ ಅಲ್ಲಿ ನೀರು ಕುಡಿದೆ ಈ ರೀತಿ ಕಾಯಿಲೆ ಬಂದಿದೆ, ಕಾಲರಾ ಪಾಸಿಟಿವ್ ಬಂದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿಯರು ಬಹಳ ಅಲರ್ಟ್ ಆಗಿದ್ದಾರೆ. ಬಹಳಷ್ಟು ಜನ ಅಲ್ಲಿಂದ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಅವರ ಊರುಗಳತ್ತ ತೆರಳುತ್ತಾ ಇದ್ದಾರೆ. ಮತ್ತೊಂದು ಕಡೆ ಆನ್ಲೈನ್ನಲ್ಲೇ ಊಟ ಆರ್ಡರ್ ಮಾಡಿ ಬಹಳ ಎಚ್ಚರಿಕೆಯನ್ನು ವಹಿಸ್ತಿದ್ದಾರೆ. ಹಾಸ್ಟೆಲ್ ಬಿಡ್ತಿರೋದಲ್ಲ, ಇವಾಗ ಹಬ್ಬನೂ ಇದೆ, ಅದಕ್ಕೆ ಹೋಗಬೇಕು. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೋಗ್ತಿದ್ದೀವಿ ಅಷ್ಟೇ. ನಾವು ಮಂಡೇ ಹೋಗಬೇಕಿತ್ತು, ಬಟ್ ಇವಾಗ ಎಲ್ಲರೂ ಹೋಗ್ತಿದ್ದಾರೆ. ಸೊ ಆ್ಯಂಡ್ ಫುಡ್ ಕೂಡ ಇಲ್ಲ ಅಂತ ಹೋಗ್ತಿರೋದು ಅಷ್ಟೇ. ಕಾಲರಾ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಬರೀ ಇಬ್ಬರಿಗೆ ಪಾಸಿಟಿವ್ ಬಂದಿದೆ. ಬೇರೆಯವರಿಗೂ ಬಂದಿರ್ಬೋದು, ಬಟ್ ಇವಾಗಲೇ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ. ಸೊ ಅಷ್ಟೊಂದು ಸಿವಿಯರ್ ಆಗಲ್ಲ ಅಂತ ಅನ್ಕೊಳ್ತೀನಿ. ಅಂದರೆ ಫಿಲ್ಟರ್ ಹಾಕಿದ್ದಾರೆ, ಬಟ್ ಗೊತ್ತಿಲ್ಲ ಹೇಗಿದೆ ಫಿಲ್ಟರ್ಸ್ ಎಲ್ಲ ಅಂತ. ನೀರಿಂದು ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಬಟ್ ಟೆಸ್ಟಿಂಗ್ ಕಲ್ಚರ್ ಎಲ್ಲ ನೆಗೆಟಿವ್ ಬಂದಿದೆ ಅಂತ ಕಾಲರಾಗೆ. ಗೊತ್ತಿಲ್ಲ. ಕ್ಲೆನ್ಲಿನೆಸ್ ಸ್ವಲ್ಪ ಕಮ್ಮಿ ಇದೆ. ಆವಾಗ ಕಂಪ್ಲೇಂಟ್ಸ್ ಮಾಡ್ತಿರ್ತೀವಿ, ಸ್ವಲ್ಪ ಲೇಟ್ ಮಾಡ್ತಾರೆ, ಡಿಲೇ ಮಾಡ್ತಾರೆ. ಊಟ ತಿಂಡಿದು ಹಂಗೆ ಕಂಪ್ಲೇಂಟ್ಸ್ ಇಲ್ಲ, ಆದರೆ ಅದೇ ಹೈಜೀನ್ ಇಲ್ಲ ಅಷ್ಟೇ. ಮೆಸ್ ಹೈಜೀನ್ ಇಲ್ಲ, ಹಾಗೆ ಕಾಣುತ್ತೆ ಇಲ್ಲ. ಅಂದರೆ ಎಲ್ಲ ಒಂದ್ಸತಿ ಅಂದರೆ ತುಂಬ ಜನಕ್ಕೆ ಜಿರಳೆ ಸಿಕ್ಕಿದೆ, ಸ್ವಲ್ಪ ಜನಕ್ಕೆ. ಬಟ್ ಅದು ಕ್ಲೀನ್ ಮಾಡಿದ್ರೆ ಚೆನ್ನಾಗಿದೆ. ಟೇಸ್ಟ್ ಪರವಾಗಿಲ್ಲ ನನಗೆ, ಅಂದರೆ ತುಂಬ ಜನಕ್ಕೆ ಆಗಲ್ಲ, ನನಗೆ ಓಕೆನೇ. ಇವಾಗ ಹಾಸ್ಟೆಲಲ್ಲಿ ಫುಡ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇವಾಗ 3 to 4 days ಕೊಡ್ತಿಲ್ಲ, ವಿಕ್ಟೋರಿಯಿಂದನೇ ತರಿಸ್ತಿದ್ದಾರೆ. ಮತ್ತು ಇವತ್ತು ನಾಳೆಯಿಂದ ಇಸ್ಕಾನ್ ಟೀಮ್ ಅವ್ರು ತರ್ತಾರೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.